ಅಮ್ಮ ಗೌರಿ, ಪವಿತ್ರವಾದ ಸಂಗೀತ ಸ್ವರದಿಂದ ಆ ಸ್ವಾಮಿಗೆ ಪ್ರತಿನಿತ್ಯ ಸೇವೆ ಸಲ್ಲಿಸ್ತಾ ಇರೋ ಮಹಾಭಕ್ತಿಯಮ್ಮ ನೀನು. ಎಲ್ಲ ಅವನಿಚ್ಛೆ. ಬರ್ತೀನಿ. ಬಸ್ವಾ, ತಿನ್ನು. ಪ್ರತಿದಿನ ನಿನಗೆ ಪ್ರಸಾದ ಕೊಡದೆ ಹೋದ್ರೆ ನನಗ್ ತೃಪ್ತಿ ಇರಲ್ಲ, ಅದನ್ನ ತಿಂದೆ ಹೋದ್ರೆ ನಿನಗ್ ತೃಪ್ತಿ ಇರಲ್ಲ. ಬರ್ಲಾ? ಋಣಾನುಬಂಧ ರೂಪೇಣ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಂ ಪಶುಪತ್ನಿ ಸುತಾಲಯಂ ಋಣಕ್ಷಯಂ ಕ್ಷಯಂ ಯಾಂತೆ ಕಾತತ್ರ ಪರಿವೇದನಾ ಋಣಕ್ಷಯಂ ಕ್ಷಯಂ ಯಾಂತೆ ಕಾತತ್ರ ಪರಿವೇದನಾ ಕಾತತ್ರ ಪರಿವೇದನಾ ಕಾತತ್ರ ಪರಿವೇದನಾ. ನೀಲಕಂಠ, ಅಪ್ಪಾಜಿ, ಅದರ ತಾತ್ಪರ್ಯನು ಹೇಳು ಮಗು. ಪ್ರಾಣಿಗಳು, ಹೆಂಡತಿ, ಮಕ್ಕಳು ಹಾಗೂ ಗೃಹ ಇವೆಲ್ಲ ಪೂರ್ವಜನ್ಮದ ಋಣಾನುಬಂಧದ ಅನುಸಾರವಾಗಿ ಬರುತ್ತದೆ. ಋಣಾನುಬಂಧ ಮುಗಿದ ಮೇಲೆ ಅವೆಲ್ಲ ದೂರವಾಗುತ್ತದೆ. ಅದಕ್ಕಾಗಿ ಚಿಂತಿಸಬಾರದು. ಅಪ್ಪಾಜಿ. ನೀಲಕಂಠ, ಯೋ, ಏನಯ್ಯ ಮಾಡ್ತಿದ್ಯಾ? ಏನಿದು? ಕ್ರ್ಯಾಕು. ಒಂದ್ ಮನೆಯಲ್ಲಿ 2 ಕ್ರ್ಯಾಕ್ ಇರಬಾರ್ದು, ಅದಕ್ಕೆ. ಒಂದು ಕ್ರ್ಯಾಕ್ ಇಲ್ಲಿದೆ, ಇನ್ನೊಂದು ಕ್ರ್ಯಾಕ್ ಇಲ್ಲಿದೆ. ನೀನೆ ಬರೇ ಇಲ್ಲಿ ನಿಂತ್ಕ, ನಿನ್ ಕಾಲ್ ತೋರ್ಸು. ಒಂದು ಸಲ ಕ್ರ್ಯಾಕ್ ಅಂದಿದ್ದಕ್ಕೇನೆ ನನ್ನ ಮೇಲೆ ಇಷ್ಟೊಂದು ಪತಿ ಭಕ್ತಿ ಬಂದ್ಬಿಡ್ತೇನೆ. ಇವತ್ ಯಾವಾರನಯ್ಯ? ಶನಿವಾರ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಕ್ ಬದ್ಲು ಇಲ್ಲಿರೋ ನಿನಗೆ ನಮಸ್ಕಾರ ಮಾಡ್ತೀನಿ. ಏನೇ, ನಾನು ನಿನ್ನ ಪಾಲಿಗೆ ಶನಿ ಆಗೋದ್ನೇನೆ? ಇಂತ ಕ್ರಾಕ್ ಜೊತೆ ಸಂಸಾರ ಮಾಡೋದಕ್ಕಿಂತ ನಾನು ಎಲ್ಲಾದ್ರೂ ನಿಂತ್ಕೊಳ್ಳಯ್ಯ. ಇದೇನೇ ಇದು? ಒಳ್ಳೆ ಸಿನಿಮಾ ಥಿಯೇಟರ್ ಮುಂದೆ ಕಟ್ಔಟ್ ನಿಲ್ಸ್ದಂಗ್ ನಿಲ್ಸ್ಬಿಟ್ಟಲೆ. ಬೇಗ ಹಣೆ ತೆಗಿಯ, ಇಲ್ದಿದ್ರೆ 1, 2 ಎಲ್ಲ ಇಲ್ಲೇ ಆಗೋಗುತ್ತೆ. ನಾ ಹೇಳ್ದಂಗ್ ಕೇಳ್ತೀಯಾ? ಏನು? ಮುರುಡೇಶ್ವರ, ನನ್ಗೆ ಯಾವ್ದಾನ ಒಂದ್ ಕೆಲ್ಸ ಕೊಡ್ಸಪ್ಪ. ಬಂದಿದ್ರಾಗೆ 10 ಭಾಗ ನಿನ್ ಕಾಣಿಕೆ ಆಗ್ತೀನಿ ಅಂತ ಆರ್ಕೆ ಮಾಡ್ಕ. ಆಮೇಲೆ ನಾನು ನೀನು ನಾನು ನೀನು ನನ್ನ? ಅಯ್ಯೋ, ಅದೇನ್ ಬೇಗಳೆ, ನನ್ ಮೈಯೆಲ್ಲ ಒಂಥರ ಜುಮ್ ಜುಮ್ ಅಂತ ಇದೆ. ಮತ್ತೆ ನಿನ್ನ ನೀನು ನನ್ನ ಮುತ್ತಿನಂತ. ಏಯ್ ಅಜ್ಜಿ, ಇದನ್ನ ಒಳಗಡೆ ಹೋಗಿ ಹಾಕೊಂಡು ನೋಡಿ ಸರಿಯಾಗಿದೆಯೋ ಅಲ್ವಾ ಹೇಳಿ. ನೋಡೋದೇನಣ್ಣ, ನಮ್ ಗೌರಿ ಒಲಿಯೋ ಬಟ್ಟೆ, ನಮ್ ಗೌರಿ ನುಡ್ಸೋ ಮಂಗಳವಾದ್ಯದ ಮದ್ವೆ ಕರೆಕ್ಟ್ ಆಗಿರ್ತದೆ. ಅಜಯ್, ಈ ರೌಕ್ಯಾನ್ ಹಾಕೊಂಡು ನಿನ್ ಗೌಡಿಂಗ್ ತೋರ್ಸು. ಹಳೇದನ್ನೆಲ್ಲ ನೆನ್ಸ್ಕೊಂಡು ನೀನ್ ಎತ್ಕೊಂಡು ಕುಣಿದಾಡ್ಬಿಡ್ತಾನೆ. ಈ ವಯಸ್ಸಿನಲ್ಲಿ ನನ್ನ ಮೇಲೆ ಹಿಂಗ್ ಮಾತಾಡ್ತೀಯಲ್ಲೋ. ಅಕ್ಕ, ಉಮಾ, ಬಾ ಬಾ ಬಾ. ಅಡ್ಗೆ ರೆಡಿ ಆಗಿದೆ, ಬೇಗ ಬರಕ್ ಹೇಳಿದ್ರು ಅಮ್ಮ. ಇನ್ನೊಂದ್ ಸ್ವಲ್ಪ ಕೆಲ್ಸ ಇದೆ ಅಮ್ಮ, ಮುಗಿಸ್ಕೊಂಡ್ ಬರ್ತೀನಿ. ಕೆಲ್ಸ ಇದ್ದೇ ಇರುತ್ತೆ, ಮೊದಲು ಊಟ. ಬಾ ಬಾ ಬಾ. ಬಾಮ್ಮ ಗೌರಿ, ಯಾಕೆ ಇಷ್ಟೊಂದ್ ತಡ? ಏನಿಲ್ಲ ಅದ್ಕೆ, ಇವತ್ತೇನ್ ಅಡ್ಗೆ? ನಿನ್ಗಿಷ್ಟವಾಗಿದ್ದೆ ಗಸಗಸೆ ಪಾಯಸ. ಏನದ್ಕೆ? ಹುಟ್ಟಬ್ಬ ಉಮ್ಮಂದು, ನನಗಿಷ್ಟವಾದ ಅಡ್ಗೆನಾ? ನಿನಗಿಷ್ಟವಾಗಿದ್ದೆ ನಮ್ಗೆಲ್ಲರಿಗೂ ಇಷ್ಟ ಅಮ್ಮ. ಹೌದಕ್ಕ? ತಗೊಮ್ಮ. ಏನಕ್ಕ ಇದು? ನೋಡು. ಐ, ಹೊಸ ಲಂಗ. ಗೌರಿ, ಇದನ್ನೆಲ್ಲ ಯಾಕಮ್ಮ ತರಕ್ ಹೋದೆ? ಈಗಾಗ್ಲೇ ನಿನ್ ಋಣದ ಭಾರ ನಮ್ಮೇಲ್ ಜಾಸ್ತಿ ಆಗ್ಬಿಟ್ಟಿದೆ. ಋಣನಾ? ಅಣ್ಣ, ಹೇಳಿದ್ಯಾ? ಅಣ್ಣ ತಂಗಿ ಮಧ್ಯದಲ್ಲಿರೋದು ಬರೀ ಪ್ರೀತಿ ಮಾತ್ರ, ಈ ಋಣ ಹ್ಯಾಕ್ ಬಂತು? ಅಲ್ಲಮ್ಮ, ಅವಳಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅವಳಿಗೇನ್ ಗೊತ್ತ ಅಣ್ಣನ ಪ್ರೀತಿ. ತಮಾಷೆ ಸಾಕುರಿ, ಬನ್ನಿ ಊಟ ಮಾಡೋಣ. ಸರಿ, ಎಲೆ ಹಾಕು. ಅಣ್ಣ, ಚಂಬೆಲಿ? ನೀನ್ ಕೂತ್ಕೋ. ಯಾಕೆ? ನೀನ್ ಮೊದಲು ಕೂತ್ಕೋ, ಹೇಳ್ತೀನಿ. ಗೌರಿ, ನೀನ್ ಚೊಂಬ್ ಕೇಳಿದೆ ಅಲ್ವಾ? ಅಲ್ಲಿದೆ ನೋಡು. ಅರೇ, ನೀನ್ ಅಲ್ಲಿಗೆ ಹೋಗಂಗಿಲ್ಲ, ಆ ಚೊಂಬೆ ನಿನ್ನ ಹತ್ರ ಬರ್ಬೇಕು. ಹಾಗ್ ಮಾಡ್ತೀನಿ ನಾನು. ಏನಣ್ಣ, ಆ ಚೊಂಬೆ ಇಲ್ಲಿಗೆ ಹೇಗ್ ಬರುತ್ತೆ? ನೋಡ್ತಾ ಇರು ಹೇಗ್ ಬರುತ್ತೆ ಅಂತ. ಏನಣ್ಣ, ಮಾಟ ಮಂತ್ರ ಏನಾದ್ರು ಕಲ್ತಿದ್ಯಾ? ಇಲ್ಲಪ್ಪ, ಮಾಟ ಮಂತ್ರ ಏನೂ ಇಲ್ಲ. ಈಗ ಗೊತ್ತಾಯ್ತು. ನನ್ನ ಕಣ್ ಮುಚ್ಕೊಂತ ಹೇಳ್ತೀಯೋ, ನೀನ್ ಹೋಗ ಚೊಂಬ್ ತರ್ತೀಯ? ಖಂಡಿತ ಇಲ್ಲ.
ನಾನ್ ಈ ಜಾಗ ಬಿಟ್ಟು ಕದಲೋದಿಲ್ಲ. ಆ ಚೊಂಬು ಮಾತ್ರ ಇಲ್ಲಿಗೆ ಬರ್ಬೇಕು. ಹಾಗೆ ಮಾಡ್ತೀನಿ. ಹಾಗೆ ಮಾಡಿದ್ರೆ ನೀ ಏನ್ ಕೊಡ್ತೀಯಾ? ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಶಬಾಷ್. ಏನ್ ಕೇಳಿದ್ರು ಕೊಡ್ತೀಯಾ? ನೋಡು, ನೀ ಏನ್ ಕೊಡೋದ್ ಬೇಡ. ನಾನ್ ಹೇಳ್ದಾಗ ಕೇಳಿದ್ರೆ ಸಾಕು. ಅಕಸ್ಮಾತ್ ನಾನ್ ಸೋತೋಗ್ಬಿಟ್ರೆ ನೀನ್ ಹೇಳ್ದಾಗ ನಾನ್ ಕೇಳ್ತೀನಿ, ಸರಿ? ಆಯ್ತು. ಹಾಗಾದ್ರೆ ನಾ ಹೇಳ್ದಾಗ ಕೇಳ್ತೀನಿ ಅಂತ ಆ ಮುರುಡೇಶ್ವರನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡು. ಏನಣ್ಣ, ಇದಕ್ಕೂ ದೇವ್ರ ಮೇಲೆ ಆಣೆನಾ? ಆಯ್ತು. ಉಮಾ, ಏನಪ್ಪ? ಆ ತುಳಸಿ ಕಟ್ಟಲಿರೋ ಚೊಂಬತನ್ ನನ್ ಕೈ ಕೊಡು. ಆಯ್ತಪ್ಪ. ಅಣ್ಣ, ನೀನ್ ಸೋತ್ಬಿಟ್ಟೆ. ನಾನೇ ಗೆದ್ದಿದ್ದು. ಹಾ? ಉಮಾ ಯಾರು? ನಿನ್ ಮಗಳು. ಅಷ್ಟೇ ಅಲ್ಲ, ನನ್ನ ಒಂದು ಭಾಗ ಅವಳು. ನಾನು ಮದುವೆ ಮಾಡ್ಕೊಂಡು ನನ್ನ ಮಾತು ಕೇಳೋ ಒಬ್ಳು ಮಗಳು ಇರೋದ್ರಿಂದಲೇ ನನಗೆ ಆಲೋಚನೆ ಬಂದಿತ್ತು. ನಿನಗ್ ಮದುವೆ ಆಗಿಲ್ಲ, ಅದಕ್ಕೆ ನಿನಗೆ ಆಲೋಚನೆ ಬರಲಿಲ್ಲ. ನೋಡ್ಕವ್ರಿ, ಕಷ್ಟ ಸುಖ ಹಂಚ್ಕೊಳ್ಳೋದಿಕ್ಕೆ ನಮ್ಮವ್ರು ಅಂತ ಒಬ್ರು ಇರ್ಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೂ ಮದುವೆ ಮುಖ್ಯ ಅಮ್ಮ. ಅದರಲ್ಲೂ ಸರಿಯಾದ ವಯಸ್ಸಿಗೆ ಮದುವೆ ಆಗೋದು ಅತಿ ಮುಖ್ಯ. ಇವತ್ತು ನಿನ್ ತಂದೆ ತಾಯಿ ಬದುಕಿದ್ದಿದ್ರೆ ಅವ್ರು ನಿನ್ ಮದುವೆ ಮಾಡದೇ ಇರ್ತಾ ಇದ್ರೇನಮ್ಮ. ಒಂದ್ ವೇಳೆ ನಿನ್ ಅಣ್ಣ ತಮ್ಮ ಯಾರಾದ್ರೂ ಇದ್ದಿದ್ರೆ ಅವ್ರು ನಿನ್ ಮದುವೆ ಬಗ್ಗೆ ಯೋಚನೆ ಮಾಡದೇ ಇರ್ತಾ ಇದ್ರೇನಮ್ಮ. ನೀನ್ ನನ್ನ ಮಾತಿಗೆ ತಪ್ಪಿದ್ರು ಆ ಸ್ವಾಮಿ ಕೊಟ್ಟಿರೋ ಆಣೆಗೆ ತಪ್ಪೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಅಣ್ಣ, ಆ ದೇವ್ರ ಸೇವೆಗೆ ಮುಡುಪಾಗಿಟ್ಟಿರೋ ನನ್ನ ಜೀವನನ ಬದಲಾಯಿಸ್ತಾ ಇದೀಯಾ? ಆ ದೇವ್ರ ಮೇಲೆ ಆಣೆ ಇಟ್ಮೇಲೆ ತಪ್ಪಬಾರ್ದು. ಆಯ್ತು, ನಾನ್ ಮದುವೆ ಮಾಡ್ಕೋತೀನಿ. ಸಾವಿತ್ರಿ! ಏನ್ರಿ? ಗೌರಿ ಏನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ? ಏನು? ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ಸುದ್ದಿ. ಆಮೇಲೆ ನಾಳೆನೆ ಹರಕೆ ತೀರ್ಸ್ಬಿಡೋಣ. ಹರಕೆನಾ? ಹೌದಮ್ಮ, ನೀನು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ದೇವ್ರಿಗೆ ಕ್ಷೀರಾಭಿಷೇಕ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದಾರೆ. ಅಡಿಗೆ ಯಾರು ಹೋಗುತ್ತೆ? ಹೋಗಿ ಕೈ ಕಾಲು ತೊಳ್ಕೊಬಹುದು. ಬೇಗ ಬನ್ನಿ. ವಿನೋದ, ನೀನ್ ಹೀಗೆ ಊರಿಂದ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ನಿನ್ ಜೊತೆ ನನ್ನ ಕೈಲಿ ತಿರ್ಗೋಕ್ ಆಗಲ್ಲ ಕಣೋ. ನಿನಗೆ ಮದುವೆ ಅಂತಂದು ಆಗ್ಬಿಟ್ರೆ ನಮ್ಮ ತಂದೆ ಚಿತಾಭಸ್ಮ ತಗೊಂಡು ಕಾಶಿಗೂ ಕೈಲಾಸಕ್ಕೂ ಹೋಗ್ಬೋದು. ಆದ್ರೆ ಆ ಅದೃಷ್ಟನೂ ನನಗಿಲ್ಲ. ನೀನು ಕಾಲೇಜಿನಲ್ಲಿ ಯಾರೋ ಹುಡುಗಿನ ಪ್ರೀತಿಸ್ತಿದೀಯಾ ಅಂತ ಗೊತ್ತಾಯ್ತು. ಅವಳ ಜೊತೆ ಮದುವೆ ಮಾಡೋಣ ಅಂತಂದ್ರೆ ಅವಳು ಯಾರು ಅಂತಲೂ ಹೇಳ್ತಾ ಇಲ್ಲ. ಹೋಗ್ಲಿ, ಬೇರೆ ಸಂಬಂಧನೂ ಒಪ್ಕೋತಾ ಇಲ್ಲ. ಒಂದು ಕೆಲಸ ಮಾಡು, ನಮ್ಮ ತಂದೆ ಚಿತಾಭಸ್ಮದ ಜೊತೆಲಿ ನಿನ್ನ ತಂದೆ ಚಿತಾಭಸ್ಮನು ಸೇರಿಸಿ ಒಟ್ಟಿಗೆ ತರ್ಪಣ ಬಿಟ್ಬಿಡು. ಇಲ್ಲಪ್ಪ, ನಾನ್ ಮದುವೆ ಮಾಡ್ಕೊಳ್ತೀನಿ. ಏನು, ಮದುವೆಗೆ ಒಪ್ಕೊಂಡ್ಯಾ? ಹುಡುಗಿ ಯಾರು ಅಂತ ಹೇಳೋ, ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಹೇಳ್ತೀನಪ್ಪ, ಒಂದೆರಡು ದಿನ ತಡ್ಕೊಳ್ಳಿ. ಇಷ್ಟೇ ದಿವಸ ಕಾದಿದ್ದೀನಂತೆ, ಇನ್ 2 ದಿವಸ ತಾನೆ. ಆಯ್ತು ಬಿಡ, ತಡ್ಕೊಂಡಿರ್ತೀನಿ. ಒಟ್ನಲ್ಲಿ ನೀನು ಮದುವೆಗೆ ಒಪ್ಕೊಂಡ್ಯಲ್ಲ, ಅಷ್ಟೇ ಸಾಕು. ಅಮ್ಮ, ನಾನೊಂದ್ ಹಣ್ಣು ತಿನ್ಲಾ? ಏ, ತಿನ್ಬಾರ್ದು, ತಪ್ಪು. ಏ, ಚಿಕ್ಕ ಮಗು ತಿನ್ಲಿ ಬಿಡೆ. ಅದ್ ಹೇಗ್ರಿ ಆಗುತ್ತೆ? ನೈವೇದ್ಯಕ್ಕೆ ಅಂತಿಟ್ಟಿರೋ ಹಣ್ಣು ತಿಂದ್ರೆ ಎಂಜಿಲ್ ಆಗಲ್ವಾ? ನೀವು ಸರಿನೇ. ಅದನ್ನು ಮೂಸ್ ನೋಡ್ಬಾರ್ದಮ್ಮ, ಅದು ಎಂಜಿಲ್ ಮಾಡ್ದ ಹಾಗೆ. ಹೋಗು, ಕರ್ಪೂರ ತಗೊಂಬ ನಡಿ. ಆಯ್ತಮ್ಮ. ಅಯ್ಯ, ಏನ್ರಿ ನೀವು? ನಿಮ್ಮ ಅಲಂಕಾರನೇ ಇನ್ನು ಮುಗ್ದಿಲ್ವಾ? ನೀವು ವಿಭೂತಿ ಹಚ್ಕೊಳ್ಳೋದ್ರೊಳಗೆ ಸೂರ್ಯೋದಯ ಆಗ್ಬಿಟ್ಟಿರುತ್ತೆ ಅಷ್ಟೇ. ಅಭಿಷೇಕಕ್ಕೆ ಹೊತ್ತಾಯ್ತು, ಬೇಗ ಹಾಲ್ ತಗೊಂಡ್ ಬನ್ನಿ. ಹೀಗ್ ಹೋಗಿ ಹಾಗೆ ಬಂದ್ಬಿಡ್ತೀನಿ. ತಗೋಣ ಹಾಲು. ಕರು ಕುಡ್ದು ಎಂಜಲ್ ಮಾಡಿರೋ ಹಾಲಿಂದ ಯಾರಾದ್ರೂ ದೇವ್ರಿಗೆ ಅಭಿಷೇಕ ಮಾಡ್ತಾರ? ಕರ ಬಿಡದೆ ಹಸು ಸ್ವರ ಬಿಡುತ್ತಾನೆ. ನೋಡು, ಸ್ವರ ಬಿಡುತ್ತೋ ಇಲ್ವೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಎಂಜಲ್ ಆಗದೆ ಇರೋ ಬೇರೆ ಹಸುವಿನ ಹಾಲು ನಂಗೆ ಕರೆದು ಕೊಡು. ಬೆಳಿಗ್ಗೆ ಒಳ್ಳೆ ತಾಪತ್ರೆ ಆಯ್ತಲ್ಲ ನನಗೆ. ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಶಾಸ್ತ್ರಿಗಳು ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಇವ್ ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ಕೇಳಿಸ್ಕೊಂಡ್ರ?
ನಾನೆಲ್ಲ ಕೇಳಿಸ್ಕೊಂಡಪ್ಪ. ಅಭಿಷೇಕಕ್ಕೆ ಇದೇ ಶ್ರೇಷ್ಠವಾದ ಹಾಲಪ್ಪ. ಇದೇನ್ ಶಾಸ್ತ್ರಿಗಳೇ, ನೀವು ಹೀಗೆ ಹೇಳ್ತಾ ಇದ್ದೀರಿ? ವಾಸನೆ ನೋಡಿದ ಹೂವು ಪೂಜೆಗಾಗೋಲ್ಲ, ಎಂಜಲ್ ಮಾಡಿದ ಹಣ್ಣು ಪೂಜೆಗಾಗೋಲ್ಲ ಅಂದ್ಮೇಲೆ ಎಂಜಲ್ ಮಾಡಿದ ಹಾಲು ಅಭಿಷೇಕಕ್ಕೆ ಹೇಗಾಗತ್ತೆ ಹೇಳಿ? For more updates, like, comment, subscribe to our channel.